ನಮಸ್ಕಾರ ಸ್ನೇಹಿತರೆ, ನಾನು ಡಾಕ್ಟರ್ ನಾರಾಯಣ್ ಮುದ್ಗಲೆ, ಆಯುರ್ವೇದಿಕ್ ಲೈಂಗಿಕ ತಜ್ಞ, ಆಯುರ್ವೇದಿಕ್ ಫರ್ಟಿಲಿಟಿ ಎಕ್ಸ್ಪರ್ಟ್, ಬ್ಯಾಂಗ್ಳೂರ್ನಲ್ಲಿ ಪ್ರಾಕ್ಟೀಸ್ ಮಾಡ್ತೀನಿ. ಇವತ್ತು ಒಂದು ಹೊಸ ಪ್ರಯೋಗ. ಅದು ಪ್ರಯೋಗ ಏನಂದ್ರಪ್ಪ, ನಮ್ಮ ಬ್ಯಾಂಗ್ಳೂರ್ನಲ್ಲಿ ಇರುವ ಹೊಸ ಮೊನ್ನೆ ರೀಸೆಂಟ್ ಬ್ರ್ಯಾಂಚ್ ಓಪನ್ ಮಾಡಿದ್ವಿ, ಬನಶಂಕರಿ ಸೆಕೆಂಡ್ ಸ್ಟೇಜ್ ಅನುರಾಧ ಆಯುರ್ವೇದ ಅಂತ. ಈ ಹೊಸ ಸೆಟಪ್ನಲ್ಲಿ ಇವತ್ತು ಒಂದು ಫಸ್ಟ್ ಪಾಡ್ಕಾಸ್ಟ್ ಮಾಡ್ತಾ ಇದ್ದೀವಿ. ಸೊ ಈ ಪಾಡ್ಕಾಸ್ಟ್ನಲ್ಲಿ ನನ್ನ ಜೊತೆಗೆ ನನ್ನ ಶ್ರೀಮತಿ ಆದಂಥ ಡಾಕ್ಟರ್ ಅನುರಾಧ ನಾರಾಯಣ್ ಅವರಿದ್ದಾರೆ. ಮೇಡಮ್ ಅವರು ಕೂಡ BMS ಮುಗಿಸಿದ್ದಾರೆ. ಸೊ 8 ದಿನ 10 ವರ್ಷದ ಎಕ್ಸ್ಪೀರಿಯೆನ್ಸ್ ಇದೆ ಆಯುರ್ವೇದನಲ್ಲಿ. ಸೊ ಇಬ್ಬರು ಇವತ್ತು ಏನು ಮಾಡ್ತಾ ಇದ್ದೀವಿ, ಒಂದು ಪಾಡ್ಕಾಸ್ಟ್. ಏನು ಪಾಡ್ಕಾಸ್ಟ್ ಅಪ್ಪ ಅಂದರೆ, ದಿನ ಏನು ರೆಗ್ಯುಲರ್ ಏನು ಸೆಕ್ಸುವಲ್ ಡಿಸ್ಫಂಕ್ಷನ್ ಇದೆ, ಸೆಕ್ಸುವಲ್ ಪ್ರಾಬ್ಲಮ್ಸ್ ಇದೆ, ಈ ವಿಷಯದಲ್ಲಿ ಜನಸಾಮಾನ್ಯರಿಗೆ ಇರುವ ಕ್ವಶನ್ಸ್ ಏನಿದೆ, ಆ ಕ್ವಶನ್ಸ್ನ ಆನ್ಸರ್ ಮಾಡುವ ಒಂದು ಪ್ರಯತ್ನ ನಾವು ಇಬ್ಬರು ಮಾಡ್ತೀವಿ. ಸೊ ಈ ಕಾರ್ಯಕ್ರಮಕ್ಕೆ, ಯಾಕಂದರೆ ಮೇಡಮ್ ಫಸ್ಟ್ ಟೈಮ್ ಇವತ್ತು ಏನಿದೆ ಲೈವ್ ಫ್ರಂಟ್ ಕ್ಯಾಮೆರಾ ಎದುರುಗಡೆ ಬಂದಿದ್ದಾರೆ. ಮೇ ಬಿ ಸ್ವಲ್ಪ ನರ್ವಸ್ ಇರ್ಬೋದು. ಸೊ ಯಾಕಂದರೆ ನಾನು ಇವಾಗ 5-6 ವರ್ಷದಿಂದ ಇದು ಯೂಟ್ಯೂಬ್ ಪ್ರೋಗ್ರಾಮ್ಸ್ ಎಲ್ಲ ಮಾಡ್ತಾ ಇದ್ದೀನಿ. ಸ್ವಲ್ಪ ನನಗೆ ಇವಾಗ ಕ್ಯಾಮೆರಾ ಫೇಸಿಂಗ್ ಅಭ್ಯಾಸ ಆಗಿದೆ. ಅವ್ರಿಗಾಗಿ ಇವತ್ತು ಫಸ್ಟ್ ಡೇ. ಇನ್ ಕೇಸ್ ಸ್ವಲ್ಪ ಏನಾದರೂ ಮಾತಾಡುವಾಗ ಸ್ವಲ್ಪ ಸಮಸ್ಯೆ ಆದ್ರೂ ಕ್ಷಮಿಸಿ, ಫಸ್ಟೇ ನಾವು ಕೇಳ್ಕೊಳ್ತೀವಿ. ಸೊ ಈ ಕಾರ್ಯಕ್ರಮ ಏನಿದೆಯಲ್ಲ, ಇದಕ್ಕೆ ಮೇಡಮ್ನ ನಾನು ಏನು ಮಾಡ್ತೀನಿ, ಸ್ವಾಗತವನ್ನು ಕೊಡ್ತೀನಿ. ನಮಸ್ತೆ, ನಾನು ಡಾಕ್ಟರ್ ಅನುರಾಧ. ನಾನು ಇವತ್ತು ಸರ್ ಜೊತೆ ಪಾಡ್ಕಾಸ್ಟನ್ನು ಮಾಡ್ತಾ ಇದ್ದೀನಿ. ಸೊ ಏನು ತಪ್ಪಾದರೆ ಕ್ಷಮಿಸಿ. ಇತ್ತೀಚೆಗೆ ಕಡಿಮೆ ವಯಸ್ಸಿನಲ್ಲಿ ಲೈಂಗಿಕ ಸಮಸ್ಯೆ ಕಂಡು ಬರ್ತಾ ಇದೆ. ಇದಕ್ಕೆ ಏನು ಕಾರಣ ಸರ್? ಸೊ ಇವತ್ತು ನಾಳೆ ನಾವು ನೋಡ್ತೀವಿ ಕ್ಲಿನಿಕ್ನಲ್ಲಿ ಎಷ್ಟೋ ಜನ ನಮ್ಮ ಹತ್ರ ಬರ್ತಾರೆ. ಈ ಯಂಗ್ ಹುಡುಗರು ತುಂಬ ಜಾಸ್ತಿ ಬರ್ತಾ ಇದ್ದಾರೆ. ಎಷ್ಟೋ ಜನ ಹೇಗೆ ಬರ್ತಾರೆ ಅಂದರೆ, ಸರ್ 3 ತಿಂಗಳಲ್ಲಿ ನನ್ನ ಮದುವೆ ಇದೆ, ನನ್ನ ಮದುವೆ ಮಾಡಲಾ ಅಥವಾ ಕ್ಯಾನ್ಸಲ್ ಮಾಡಲಾ ಅಂತ ನನಗೊಂದು ಭಯ ಆಗ್ತಾ ಇದೆ. ಯಾಕೋ ನಾನು ನನ್ನ ಮೇಲೆ ಸ್ವಲ್ಪ ಒಂದು ಡೌಟ್ ಇದೆ, ಕಾನ್ಫಿಡೆನ್ಸ್ ಅಷ್ಟಿಲ್ಲ. ಸೊ ಇದು ತುಂಬ ಕಾಮನ್ ಆಗಿಬಿಟ್ಟಿದೆ. ಏನು ರೀಸನ್ ಇರ್ಬೋದು ಅಂತ ನಾನು ಸ್ಪಷ್ಟವಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸ್ವಲ್ಪ ಆರಾಮಾಗಿ ಕೂತ್ಕೊಂಡು ಕೇಳಿ, ಯಾಕಂದರೆ ತುಂಬ ಇಂಪಾರ್ಟೆಂಟ್ ವಿಷಯ ಬಗ್ಗೆ ನಾನು ಮಾತಾಡ್ತೀನಿ. ಯಾಕಂದರೆ ಸ್ಪೆಷಲಿ ಯಾರು ಮದುವೆ ಆಗಬೇಕು ಈ ವರ್ಷ ಅಥವಾ ಬರುವ 2 ವರ್ಷ ಒಳಗಡೆ ಅಂದರೆ ಅವ್ರಿಗಾಗಿ ತುಂಬ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ, ಎಲ್ಲೋ ಸಿಗಲ್ಲ ಇದು. ಏನಪ್ಪ ಅಂದರೆ, ಇವಾಗ ಏನಾಗ್ತಾ ಇದೆ, ಮದುವೆ ಏನಿದೆ ಒಂದು ಲೇಟ್ ಆಗ್ತಾ ಇದೆ. ಮುಂಚೆ 22, 23, 24 ವರ್ಷ ಹುಡುಗಂದಾಯಿತು, ಹುಡುಗಿಂದ ಒಂದು 18, 25 ಅಂದರೆ ಮದುವೆ ಮಾಡಿಬಿಡ್ತಿದ್ರು. ಬಟ್ ಇವಾಗ ಗ್ರ್ಯಾಜುಯೇಷನು, ಪೋಸ್ಟ್ ಗ್ರ್ಯಾಜುಯೇಷನ್ನು, ಜಾಬು, ಸೆಟಲ್ಮೆಂಟು, ಅದರದಿಂದ ಏನಾಗ್ತಾ ಇದೆ, ಒಂದು 32, 33, 34 ವರ್ಷ ಆಗುವವರೆಗೆ ಒಂದು ಲೇಟ್ ಮ್ಯಾರೇಜಸ್. ಇವಾಗ ಒಂದು ಲೈಂಗಿಕ ಇಚ್ಛೆ ಒಂದು ವ್ಯಕ್ತಿಗೆ 18 ದಿನ 20 ವರ್ಷಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ. ಈ 8-10 ವರ್ಷ ಅವನು ಏನು ಮಾಡ್ತಾನೆ, ಅವನ ಸೆಕ್ಸುವಲ್ ಪ್ಲೆಜರ್ ಅವನು ಕಂಟ್ರೋಲ್ ಹೇಗೆ ಮಾಡಬೇಕು ಅಂದರೆ, ಸ್ವಲ್ಪ ಪಾರ್ನೋಗ್ರಫಿ, ಮಾಸ್ಟ್ರಿಬ್ಯೂಷನು, ಇವೆಲ್ಲ ಅಡಿಕ್ಟ್ ಆಗಿಬಿಡ್ತಾನೆ. ಸೊ ಎಷ್ಟೋ ಸತಿ ನಾನು ಹೇಳಿದ್ದೀನಿ, ಓವರ್ ಮಾಸ್ಟ್ರಿಬ್ಯೂಷನ್ ಈಸ್ ನಾಟ್ ಗುಡ್, ಓವರ್ ಪಾರ್ನೋಗ್ರಫಿ ಈಸ್ ನಾಟ್ ಗುಡ್. ಅಪರೂಪ ಯಾವಾಗೋ ಒಂದು ಸತಿ ದಟ್ ಈಸ್ ಓಕೆ. ಬಟ್ ಈ ಥರ ಓವರ್ ಮಾಡಿಬಿಟ್ಟು ಏನಾಗ್ತಾ ಇದೆ, ಯಂಗರ್ ಪಾಪ್ಯುಲೇಷನ್, ಯಂಗರ್ ಏಜ್ನಲ್ಲಿ ಅದು ಎರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬೋದು, ಅಂದರೆ ನಿಮುರ ದೌರ್ಬಲ್ಯತೆ, ಎರಡನೇದು ಶೀಘ್ರಸ್ಖಲನ ಅಂದರೆ ಪ್ರೀಮೇಚರ್ ಎಜಾಕ್ಯುಲೇಷನು, ಮೂರನೇದು ಒಂದು ಫಿಯರ್ ಆಫ್ ಪರ್ಫಾರ್ಮೆನ್ಸ್, ನನ್ನ ಕೈದಿಂದ ಲೈಂಗಿಕ ಕ್ರಿಯೆ ಆಗುತ್ತೆ ಇಲ್ಲ, ಇದರ ಬಗ್ಗೆ ಸ್ವಲ್ಪ ಭಯ. ಈ ಕಾರಣದಿಂದ ಏನಾಗ್ತಾ ಇದೆ, ಇವತ್ತು ನಾಳೆ ಎಷ್ಟೋ ಜನ ಹುಡುಗರು ಮ್ಯಾರೇಜ್ ಬೇಡ ಅಥವಾ ಮದುವೆ ಬೇಡ ಅಂತ ಅನ್ನೆಸೆಸರಿ ಅವರು ಡಿಲೇ ಮಾಡ್ತಾ ಇದ್ದಾರೆ. ಸೊ ಹುಡುಗರೇ, ಯಾವುದೋ ಕಾರಣಕ್ಕೆ ಭಯ ಬೇಡ. ಫಸ್ಟ್ ಆಫ್ ಆಲ್ ತಾವು ತಮ್ಮ ಲೈಫ್ ಸ್ಟೈಲ್ನ ಸರಿ ಮಾಡ್ಕೊಳ್ಳಿ. ಮಾಸ್ಟರ್ಬೇಷನ್ ಮಾಡ್ತಾ ಇದ್ದೀರಾ, ಅದನ್ನು ಬಿಟ್ಬಿಡಿ. ಎರಡನೇದು 7 to 8 hours ಪ್ರಾಪರ್ ನಿದ್ದೆ ಮಾಡ್ಕೊಳ್ಳಿ. ಮೂರನೇದು ನಿಮ್ಮ ಆಹಾರ ಪದ್ಧತಿನ ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಇವತ್ತು ಬರೀ ಫಾಸ್ಟ್ ಲೈಫ್ ಅಂತ ಸ್ವಲ್ಪ ಮಾರ್ನಿಂಗ್ ಏನೋ ಒಂದು ಲೈಟ್ ಟಿಫಿನ್ ಮಾಡಿದೆ, ಮಧ್ಯಾಹ್ನ ಸ್ವಲ್ಪ ಏನೋ ಆಫೀಸ್ನಲ್ಲಿ ತಿಂದೆ, ರಾತ್ರಿ ಬರಬೇಕಂದ್ರೆ ಸ್ವಲ್ಪ ಏನಾದರೂ ತಿಂದರೆ ಇದು ಪೌಷ್ಟಿಕ ಆಹಾರ ಇಲ್ಲ. ನಿಮ್ಮ ಬಾಡಿಗೆ ಒಳ್ಳೆ ರೀತಿ ನ್ಯೂಟ್ರಿಷನ್ ಸಿಗಲ್ಲ. ಅದಕ್ಕೆ ಆಹಾರನಲ್ಲಿ ಪೌಷ್ಟಿಕ ಆಹಾರಗಳು, ಅದು
ಡ್ರೈ ಫ್ರೂಟ್ಸ್ನಲ್ಲಿ ಖರ್ಜೂರ ಇರಬಹುದು, ಅದು ನುಗ್ಗೆಕಾಯಿ ಇರಬಹುದು, ಅದು ಹಾಲು ಮೊಸರು ಮಜ್ಜಿಗೆ ತುಪ್ಪ ಇರಬಹುದು. ಫ್ರೂಟ್ಸ್ನಲ್ಲಿ ನೀವು ಮಾತಾಡಿದಾಗ ದಾಳಂಬ್ರೆ ಇರ್ಬೋದು, ಕಲ್ಲಂಗಡಿ ಹಣ್ಣು ಇರ್ಬೋದು, ಮೊಳಕೆ ಹೊಡೆದಿದ್ದ ಕಾಳು ಇರ್ಬೋದು. ನೀವೇನಾದರೂ ನಾನ್ ವೆಜಿಟೇರಿಯನ್ ಇದ್ದರೆ ನಾನ್ ವೆಜ್ ತಿನ್ಬೋದು, ಬಾಯ್ಲ್ಡ್ ಎಗ್ ಎಲ್ಲ ತಿನ್ಬೋದು. ಈ ಥರ ಮಾಡಿಬಿಟ್ಟು ನೀವೇನಿದೆ ಓವರಾಲ್ ನಿಮ್ಮ ಎನರ್ಜಿ ಲೆವೆಲ್ನ ಜಾಸ್ತಿ ಮಾಡ್ಬೋದು. ಅದರ ಜೊತೆಗೆ ಎಷ್ಟೋ ಜನ ನೈಟ್ ಡ್ಯೂಟಿ ಮಾಡ್ತಾರೆ. ಆ ನೈಟ್ ಡ್ಯೂಟಿದು ಏನಾಗುತ್ತೆ, ಅಗೇನ್ಸ್ಟ್ ನೇಚರ್ ಹೋಗಿದಾಗ ಏನಾಗುತ್ತೆ, ಬಾಡಿನಲ್ಲಿ ಎಷ್ಟೋ ಸಮಸ್ಯೆಗಳು ಬರುತ್ತೆ. ಬಾಡಿನಲ್ಲಿ ಇನ್ಫ್ಲಮೇಷನ್ಸ್ ಬರುತ್ತೆ, ಸ್ಲೀಪ್ ಸೈಕಲ್ ಡಿಸ್ಟರ್ಬ್ ಆಗಿದ್ದ ಕಡೆಯಿಂದ ಡೈಜೆಷನ್ ವೀಕ್ ಆಗುತ್ತೆ, ಒಬೆಸಿಟಿ ಬರುತ್ತೆ. ಇವೆಲ್ಲ ಕಾರಣದಿಂದ ಏನಾಗುತ್ತೆ, ಲೈಂಗಿಕ ಕ್ರಿಯೆ ವೀಕ್ ಆಗಿಬಿಡುತ್ತೆ. ಜೊತೆಗೆ ಯಂಗರ್ ಏಜ್ನಲ್ಲಿ ಸ್ವಲ್ಪ ಸ್ಮೋಕಿಂಗು, ಆಲ್ಕಹಾಲು ಇದ್ರದ್ದು ಕೂಡ ಏನಾಗುತ್ತೆ, ಎಕ್ಸ್ಪೋಜರ್ ಜಾಸ್ತಿ ಆಗಿದ್ದು ಕೂಡ ಹೈ ನಿಕೋಟಿನ್ ಯಾವಾಗ ಬಾಡಿನಲ್ಲಿ ಹೋಗುತ್ತೆ ನೋಡಿ, ನೈಟ್ರಿಕ್ ಆಕ್ಸೈಡ್ ಏನು ಗ್ಯಾಸ್ ಏನಿದೆಯಲ್ಲ ಅದು ಏನು ಎನ್ಲಾರ್ಜ್ಮೆಂಟ್ ಆಗಬೇಕು, ಪೆನಿಸ್ನಲ್ಲಿ ಬ್ಲಡ್ ಫ್ಲೋ ಇಂಪ್ರೂವ್ ಆಗಬೇಕಂತ ಉತ್ಪತ್ತಿ ಆಗೋದು ಗ್ಯಾಸ್ ಉತ್ಪತ್ತಿ ಕಡಿಮೆ ಆಗುತ್ತೆ. ಅದರಿಂದನೂ ಕೂಡ ಈ ಥರ ಯಂಗರ್ ಏಜ್ನಲ್ಲಿ ಏನಾಗ್ತಾ ಇದೆ, ಲೈಂಗಿಕ ಸಮಸ್ಯೆ ಬರ್ತಾ ಇದೆ. ಬಟ್ ಯಾವುದೋ ಭಯ ಬೇಡ. ನೀವು ನಿಮ್ಮ ಹತ್ರ ನಿಯರೆಸ್ಟ್ ಯಾರಾದ್ರೂ ಆಯುರ್ವೇದಿಕ್ ಪ್ರಾಕ್ಟೀಸ್ ಮಾಡೋರು ವೈದ್ಯರು ಇದ್ದರೆ ಅವ್ರ ಹತ್ರ ಹೋಗಿ ಸ್ವಲ್ಪ ಒಂದು 2 ತಿಂಗಳು 3 ತಿಂಗಳು ವಾಜಿಕಣ್ ಚಿಕಿತ್ಸೆ ಮಾಡಿಬಿಟ್ರೆ ನಿಮ್ಮ ಏನು ಸಮಸ್ಯೆ ಬರ್ತಾ ಇದೆ ಯಂಗರ್ ಏಜ್ನಲ್ಲಿ ಅದು ಸರಿಪಡಿಸ್ಬೋದು. ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಹೋಪ್ಫುಲಿ ಇವತ್ತಿನ ಏನು ಪಾಡ್ಕಾಸ್ಟ್ ಇದೆ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆದರೆ ನಮ್ಮ ಚಾನಲ್ನ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಯಾಕಂದರೆ ನಾನು ಆಲ್ಮೋಸ್ಟ್ 5 ವರ್ಷದಿಂದ ನಾನು ರೆಗ್ಯುಲರಾಗಿ ಮಾಡ್ತಾ ಇದ್ದೀನಿ. ಮೇಡಮ್ದು ಇವತ್ತು ಫಸ್ಟ್ ಡೇ ಇದೆ. ಸ್ವಲ್ಪ ಮೇಡಮ್ ಕೂಡ ಸ್ವಲ್ಪ ಎನ್ಕರೇಜ್ಮೆಂಟ್ ಕೊಡಿ. ಮತ್ತು ಬರುವ ದಿನಗಳಲ್ಲಿ ಮತ್ತು ಅವ್ರದ್ದೇ ಆದಂಥ ನಾವು ಸೆಪರೇಟ್ ವೀಡಿಯೋಸ್ ಮಾಡ್ತೀವಿ. ಬೇರೆ ಬೇರೆ ಫೀಮೇಲ್ಸ್ ಬಾಡಿನಲ್ಲಿ ಅದು PCOD ಪ್ರಾಬ್ಲಮ್ಗೆ ಏನು ಚಿಕಿತ್ಸೆ ಮಾಡ್ಬೋದು, ಥೈರಾಯ್ಡ್ನಲ್ಲಿ ಏನು ಚಿಕಿತ್ಸೆ ಮಾಡ್ಬೋದು, ಹೋಮ್ ರೆಮಿಡೀಸ್ ಏನೇನಪ್ಪ, ಒಂದು ಒಳ್ಳೆ ಮಗು ಗರ್ಭಧಾರಣೆ ಆದಮೇಲೆ ಏನೇನು ಫುಡ್ ತಿನ್ಬೋದು ಅಂತ ಎಲ್ಲ ಈ ವಿಷಯದಲ್ಲಿ ಮೇಡಮ್ ಆಮೇಲೆ ವಿಡಿಯೋ ಮಾಡ್ತಾರೆ. ನಮಸ್ಕಾರ.